ಸರ್ ನಮಸ್ತೆ. ನಮಸ್ಕಾರ ಸರ್. ಸರ್ ಜಿಕೆವಿಕೆಯಲ್ಲಿ ಕೃಷಿ ಮೇಳ ನಡೀತಿದೆ, ನೀವು ಕೂಡ ಕೋಳಿಗಳ ತಳಿಗಳ ಜೊತೆ ಬಂದಿದ್ರಿ. ನೀವು ಯಾವ ಊರಿಂದ ಬಂದಿದ್ರಿ? ನಿಮ್ಮಲ್ಲಿ ಯಾವ್ಯಾವ ತಳಿಗಳು ಸಿಗುತ್ತೆ? ನಿಮ್ಮಲ್ಲಿ ಈ ನಮ್ಮ ಹೊಸ ಉದ್ಯೋಗಗಳಿಗೆ ಏನೆಲ್ಲ ಮಾಹಿತಿ ಕೊಡ್ಬೋದು ಅಂತ? ಸರ್ ನಮ್ಮ ಊರು ಬಂದ್ಬಿಟ್ಟು ಕಲಘಟಗಿ ತಾಲೂಕು ತಬಕೋದೊನ್ನಹಳ್ಳಿ ಸರ್. ಹುಬ್ಳಿ ಸುತ್ತಮುತ್ತಲು ನಮ್ಮ ಫಾರಂ ಇದಾವ್ ಸರ್. ಸೊ ನಮ್ ಕಡೆ ಬಂದ್ಬಿಟ್ಟು 1 ದಿವಸದ ಮರಿ ಸಿಗುತ್ತೆ, 1 ತಿಂಗಳ ಮರಿ ಸಿಗುತ್ತೆ, ಮೊಟ್ಟೆ ಕೋಳಿ ಸಿಗುತ್ತೆ, ಮಾಂಸಕ್ಕೆ ರೆಡಿ ಇರೋ ಕೋಳಿ ಸಿಗುತ್ತೆ. ಇನ್ನ ತಳಿಗಳ ವಿಚಾರವಾಗಿ ಕೇಳೋದಾದ್ರೆ ಕಾವೇರಿ ನಾಟಿ ಸಿಗುತ್ತೆ, ಒರಿಜಿನಲ್ ನಾಟಿ ಸಿಗುತ್ತೆ, ಸೊನಾಲಿ ನಾಟಿ ಸಿಗುತ್ತೆ, ಮತ್ತೆ ಕಡಕ್ನಾಥ್ ಸಿಗುತ್ತೆ, ಮತ್ತೆ ಡಿಪಿ ಕ್ರಾಸ್ ಸಿಗುತ್ತೆ. ಸೊ ಇಷ್ಟೆಲ್ಲಾ ತಳಿಗಳು ನಮ್ ಕಡೆ ಸಿಗುತ್ತೆ. ಈ ಎಲ್ಲಾ ನಾ ಏನು ಇಷ್ಟವರೆಗೂ ನಾ ತಳಿಗಳ ಹೆಸರು ಹೇಳಿದ್ನಲ್ಲ, ಈ ಎಲ್ಲಾ ತಳಿಗಳದ್ದು 1 ತಿಂಗಳ ಮರಿಗಳನ್ನ ನಾವು 4 ವ್ಯಾಕ್ಸಿನ್ ನ ಕಂಪ್ಲೀಟ್ ಮಾಡಿ ಡೆಲಿವರಿ ಕೊಡ್ತೀವಿ ಸರ್. ಸೊ ಅದು ಬಂದ್ಬಿಟ್ಟು ನಿಮ್ಗೆ ಮಿನಿಮಮ್ 500 ಮರಿಗಳು ತಗೊಂಡ್ರೆ ನಾವು ಆಲ್ ಓವರ್ ಕರ್ನಾಟಕ ನೀವು ಎಲ್ಲಿದ್ರು ಅಲ್ಲಿಗೆ ಬಂದು ಡೆಲಿವರಿ ಕೊಡ್ತೀವಿ ಸರ್. ಸೊ ಇನ್ನ ಕಮ್ಮಿ ಕ್ವಾಂಟಿಟಿ ವಿಚಾರಕ್ಕೆ ಬಂದ್ರೆ, ಈಗ ರೈತರು ಕೇಳ್ತಿರ್ತಾರೆ 200 ಸರ್ 300 ಅಂತ, ಅಂತವ್ರಿಗೂ ನಾವ್ ಇಲ್ಲ ಅಂತ ಹೇಳಲ್ಲ. ನಿಮ್ ಊರಿಗೆ ಟ್ರೈನ್ ಫೆಸಿಲಿಟಿ ಇದ್ರೆ ನಾವು ಟ್ರೈನ್ ಮುಖಾಂತರ ನಾವು ಟ್ರಾನ್ಸ್ಪೋರ್ಟೇಷನ್ ಮಾಡ್ಕೊಡ್ತೀವಿ. ಒಂದು ಇಲ್ಲ ಅಂತಂದ್ರೆ ಅವರೇ ಬಂದು ನಮ್ ಫಾರಂ ತಗೊಂಡ್ ಹೋಗ್ತಾರ ಅಂತಂದ್ರೆ ನಾವು ಕೊಡ್ಲಿಕ್ಕೆ ರೆಡಿ ಇದೀವಿ, ಏನ್ ತೊಂದ್ರೆ ಇಲ್ಲ ಸರ್. ಓಕೆ, ಈಗ ನಿಮ್ಮಲ್ಲಿ ಯಾವ್ಯಾವ ಕೋಳಿ ತಳಿಗಳು ಸಿಗುತ್ತೆ, ಅದರ ಸಾಕಾಣಿಕೆ ಹೇಗಿರುತ್ತೆ ಅಂದ್ರೆ? ಹಾ ಸರ್, ಇದ ನಾನು ಇವಾಗ್ಲೇ ಹೇಳ್ದೆ, ಕಾವೇರಿ ತಳಿ ಅಂತ ಹೇಳ್ದೆ, ಆಮೇಲೆ ಒರಿಜಿನಲ್ ನಾಟಿ ಅಂತ ಹೇಳ್ದೆ, ಆಮೇಲೆ ಸೊನಾಲಿ ನಾಟಿ ಅಂತ ಹೇಳ್ದೆ, ಆಮೇಲೆ ಕಡಕ್ನಾಥ್ ಅಂತ ಹೇಳಿದೆ. ಇವೆಲ್ಲ ನೀವು ನೋಡ್ತಿರ್ಬೋದು ಅದರ ತಳಿಗಳ ಮರಿಗಳು ಸರ್. ಇವು ನಾ ಇವಾಗ ಏನ್ ಹೇಳಿದ್ನಲ್ಲ, ಎಲ್ಲಾ ತಳಿಗಳು ಮರಿಗಳು ಇಲ್ಲಿದಾವ್, ನಿಮ್ಗೆ ನೋಡ್ಲಿಕ್ಕೆ ಸಿಗ್ತವೆ. ಆಮೇಲೆ ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಪ್ಪ ಅಂತಂತಂದ್ರೆ ನಾವು ಹುಬ್ಳಿನಲ್ಲಿ ಒಂದು ಆಫೀಸ್ ಮಾಡ್ಕೊಂಡಿದೀವಿ. ರೈತರಿಗೆ ಫ್ರೀ ಆಗಿ ಉಚಿತವಾಗಿ ನಾವು ಮಾಹಿತಿಯನ್ನ ಕೊಡ್ತಕ್ಕಂಥದ್ದನ್ನ ನಾವು ಸುಮಾರು ಒಂದು 6 ತಿಂಗಳಿಂದ ಸ್ಟಾರ್ಟ್ ಮಾಡಿದ್ವಿ ಸರ್. ಮುಂಚೆ ಎಲ್ಲ ನಾವು ನಮ್ಮ ಫಾರಂ ಅಲ್ಲೇ ಮಾಹಿತಿ ಕೊಡ್ತಿದ್ವಿ. ಸೊ ಹೋಗೋರ್ಗೆ ಬರೋರ್ಗೆ ನಮ್ದು ಆಲ್ ಓವರ್ ಕರ್ನಾಟಕ ಎಲ್ಲಾ ಕಡೆ ನಮ್ದು ಸರ್ವಿಸ್ ಇರೋದ್ರಿಂದ ಹೋಗೋರ್ಗೆ ಬರೋರ್ಗೆ ತೊಂದರೆ ಆಗುತ್ತೆ ಅಂತ ನಾವು ಹುಬ್ಳಿನಲ್ಲಿ ಆಫೀಸ್ ಮಾಡ್ಕೊಂಡಿದೀವಿ. ಪ್ರತಿ ಭಾನುವಾರಕ್ಕೊಂದ್ಸರಿ ನಾವು ಫ್ರೀ ಆಗಿ ಮಾಹಿತಿ ಕೊಡ್ತೀವಿ ರೈತರಿಗೆ. ಸೊ ನೀವು ಒಂದ್ಸರಿ ಬನ್ನಿ, ವಿಸಿಟ್ ಮಾಡಿ, ಫಾರಂಗಳನ್ನ ವಿಸಿಟ್ ಮಾಡಿ. ಸೊ ಎಲ್ಲಾನು 1 ನಿಮಿಷದಲ್ಲಿ ವಿಡಿಯೋದಲ್ಲಿ ಹೇಳಕ್ಕಾಗಲ್ಲ. ಸೊ ಪ್ರಾಪರ್ ಆಗಿ ನೀವು ಮಾಹಿತಿ ತಗೊಂಡ್ ಮಾಡಿದ್ರೆ 100% ಕೋಳಿ ಕೃಷಿನಲ್ಲಿ ಲಾಭದಾಯಕವಾಗಿ ನೀವು ಮಾಡ್ಕೋಬಹುದು. ಮುಖ್ಯ ಕಸಬನ್ನಾಗಿ ಸಹ ಮಾಡ್ಕೋಬಹುದು. ಈಗ ಯುವತಿಯರು, ಹೆಣ್ಣು ಮಕ್ಕಳು ಸಹ, ಮಹಿಳೆಯರು ಸಹ ಇದನ್ನ ಮಾಡ್ಬೋದು. ಯಾಕಪ್ಪ ಅಂತಂತಂದ್ರೆ ಈಗ ನೋಡ್ತಿರ್ಬೋದು ನೀವು, ಸುಮಾರು ಈಗ ಇದ್ರಲ್ಲಿ ಒಂದು 100 ಮರಿ ಇದಾವಂತ, ಬರೀ ಒಂದೊಂದು ಡ್ರಿಂಕರ್ ಒಂದೊಂದು ಫೀಡರ್ ಇಟ್ಟಿದೀವಿ ನಾವು ಅಷ್ಟೇ. ಸೊ 1000 ಮರಿ ಲೆಕ್ಕಾಚಾರ ಹಾಕೊಂಡ್ರೆ ಒಂದು 10 ಡ್ರಿಂಕರ್ 10 ಫೀಡರ್, ಅದು ಹಾರ್ಡ್ಲಿ 1 ಅವರ್ ಕೆಲಸ ಅಷ್ಟೇ. ಅಬ್ಸರ್ವೇಷನ್ ನೀಟಾಗಿ ಇಟ್ಕೊಂಡು ನಾವು ಕೆಲಸ ಮಾಡ್ಕೊಂಡು ಹೋದ್ರೆ, ಹೊರಗಡೆ ಕೆಲಸ ಮಾಡೋದಕ್ಕಿಂತ ಇಲ್ಲಿ ಕೆಲಸ ಮಾಡಿದ್ರೆ ನಾವು ಆರಾಮಾಗಿ ಇರ್ಬೋದು ಅಂತ. ಅಲ್ಲ ಸರಿ, ಹೊರಗಡೆ ಕೆಲಸ ಮಾಡ್ತಾ ರಜೆಯಲ್ಲಿ ಆರಾಮಾಗಿ ಮಾಡ್ಬೋದು ಸರ್. ಅಂದ್ರೆ 5-6 ಗಂಟೆ ನಾವು ಹೊರಗಡೆ ಕೆಲ್ಸಕ್ಕೆ ಹೋಗ್ತೀವಿ, ಅದಾದ್ಮೇಲೆ ಬೆಳಿಗ್ಗೆ ಸಂಜೆ ಮಾಡ್ಕೊಂಡು ಮಾಡ್ಬೋದು ಸರ್, ಮಾಡ್ಬೋದು. ಅದೇ ಹೇಳಿದ್ನಲ್ಲ, ಬೆಳಿಗ್ಗೆ 1 ಅವರ್ ಟೈಮ್ ಕೊಡ್ಬೇಕು, ಸಂಜೆ 1 ಅವರ್ ಟೈಮ್ ಕೊಡಬೇಕು. ಸೊ ಅಬ್ಸರ್ವೇಷನ್ ಇಂಪಾರ್ಟೆಂಟ್ ಇರುತ್ತೆ. ಸೊ ಅಬ್ಸರ್ವೇಷನ್ ಮಾಡ್ಕೊಂಡು ನೀವು ನೀಟಾಗಿ ನೀರು ಫೀಡ್ ಹಾಕೊಂಡು ಸಾಕ್ಬೋದು. ನೀವು ಈ ತರ ಪಾರ್ಟ್ ಟೈಮ್ ಮಾಡ್ತೀನಿ ಅನ್ನಂಗಿದ್ರೆ 1 ತಿಂಗಳ ಮರಿಗಳು ನಿಮಗೆ ಸಾಕ್ಲಿಕ್ಕೆ ತುಂಬಾ ಅನುಕೂಲದಾಯಕವಾಗಿ. ಯಾಕಂದ್ರೆ 1 ತಿಂಗಳ ಮರಿಗೆ ನಾವು ವ್ಯಾಕ್ಸಿನ್ಸ್ ಎಲ್ಲ ಕಂಪ್ಲೀಟ್ ಮಾಡಿ ಕೊಟ್ಟಿರಿ, ಸ್ಟೇಬಲ್ ಆಗಿರುತ್ತೆ. ಹೌದು. ಸೊ ಕ್ಲೈಮೇಟಿಗೆ ಹೊಂದ್ಕೊಳ್ಳುತ್ತೆ, ರೋಗ ರುಜಿನ ಬರಲ್ಲ ಅಂತ ಹೇಳಲ್ಲ, ಬರುತ್ತೆ, ಕಡಿಮೆ ಬರುತ್ತೆ. ಸೊ ತಡ್ಕೊಳ್ಳುತ್ತೆ ಕೃಷಿ ಅಂತ ಹೇಳ್ಬೋದು. ಸರ್ ಇದು ತಳಿಗಳ ಮೇಲೆ ಡಿಪೆಂಡ್ ಇದೆ. ಒರಿಜಿನಲ್ ನಾಟಿ ಬಂದ್ಬಿಟ್ಟು 4 ರಿಂದ 7 ತಿಂಗಳಿದೆ, ಕಾವೇರಿ ಬಂದ್ಬಿಟ್ಟು 4 ತಿಂಗಳಿದೆ, ಕಡಕ್ನಾಥ್ ಬಂದ್ಬಿಟ್ಟು 6 ತಿಂಗಳಿದೆ. ಸೊ ಈ ತರ ಇದು ತಳಿಗಳ ಮೇಲೆ ಡಿಪೆಂಡ್ ಇದೆ. ಅದೇ ನಾನು ಈಗ ನಿಮ್ಗೆ ಮುಂಚೆ ಹೇಳ್ದಂಗೆ ಇದು 1 ನಿಮಿಷದಲ್ಲೇ ಮುಗಿಯೋದಲ್ಲ ಆಕ್ಚುಲಿ. ಸೊ ನೀವು ಇದನ್ನ ಮುಖ್ಯ ಕಸಬನ್ನಾಗಿ ನೀವು ಪರಿವರ್ತನೆ ಮಾಡ್ಕೋಬೇಕು. ಕೊಡ್ತೀರಿ. ಒಂದ್ಸಲಿ ನೀವು ಬಂದು ಸಂಡೇ ವಿಸಿಟ್ ಮಾಡ್ರಿ ಹುಬ್ಳಿಗೆ. ನಾವು ಯಾವುದೇ ತರದ ದುಡ್ಡನ್ನ ರೈತರ ಹತ್ರ ತಗೊಳ್ಳಲ್ಲ. ನಾವು ಬರೀ ಏನು ಮಾಹಿತಿ ಕೊಡ್ತಾ ಇದೀವಿ. ಸೊ ಫ್ರೀ ಆಗಿ ಮಾಹಿತಿ ಕೊಡ್ತೀವಿ. 11 ರಿಂದ 2 ಗಂಟೆವರೆಗೂ ನಾವು ಫ್ರೀ ಆಗಿ ಮಾಹಿತಿ ಕೊಡ್ತೀವಿ. ನಮ್ದಲ್ಲೇ ಹುಬ್ಳಿ ಸುತ್ತಮುತ್ತ ಫಾರಂ ಇದಾವೆ. ಸೊ ಅಲ್ಲಿ ವಿಸಿಟ್ ಮಾಡಿದ್ರೆ ಹೌದು. ಸೊ ಎಲ್ಲಾ ತಳಿಗಳನ್ನು ಸಿಗ್ತಾವಲ್ಲಿ, ಸಿಗುತ್ತೆ, ಎಲ್ಲವೂ ಸಿಗುತ್ತೆ. ಮತ್ತೆ ಸರ್ಕಾರ ಯಾವ ಸೌಲಭ್ಯ ಸಿಗುತ್ತೆ ಎಲ್ಲವೂ ಕೂಡ. ಹೌದು ಸರ್, ಅದನ್ನು ನಾವು ಹೇಳ್ತೀವಿ.